ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಇಲ್ಲಿ ತೊಗೊಬಂದಿದ್ದೀನಿ. ಇಲ್ಲಿ ಟ್ರಾನ್ಸ್ಫಾರ್ಮರ್ಸ್ದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಟ್ರಾನ್ಸ್ಫಾರ್ಮರ್ಸ್ ರಿಲೇಟೆಡ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇವತ್ತು ಹಾಲ್ ಟಿಕೆಟು ಬಿಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೋಬೇಕು. ಯಾರೆಲ್ಲ BMRCLಗೆ ಅಪ್ಲೈ ಮಾಡಿದ್ದೀರಾ ಪ್ಲೀಸ್ ಹೋಗ್ಬಿಟ್ಟು BMRCL ವೆಬ್ಸೈಟಿಗೆ ಹೋಗ್ಬಿಟ್ಟು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಕ್ಲಾಸ್ ನೋಡೋಣ. ಫಸ್ಟ್ ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಚೇಂಜ್ ಇನ್ ಎ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಚೇಂಜ್ ಇನ್ ಎ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ಈ ಒಂದು ಟ್ರಾನ್ಸ್ಫಾರ್ಮರಲ್ಲಿ ಯಾವುದು ಚೇಂಜ್ ಆಗಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ನು ಕರೆಂಟ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಹಾಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಆಗುತ್ತೆ. ಆಪ್ಷನ್ ಸಿ ರೈಟ್ ಆಗುತ್ತೆ. ಫ್ರೀಕ್ವೆನ್ಸಿ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಚೇಂಜ್ ಇನ್ ಎ ಟ್ರಾನ್ಸ್ಫಾರ್ಮರಲ್ಲಿ ಯಾವುದು ಚೇಂಜ್ ಆಗಲ್ಲ ಅಂತ ಅಂದರೆ ಫ್ರೀಕ್ವೆನ್ಸಿ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಫ್ರೀಕ್ವೆನ್ಸಿ. ನೆಕ್ಸ್ಟ್ ಒನ್ನು, ಇನ್ ಎ ಟ್ರಾನ್ಸ್ಫಾರ್ಮರ್ ದ ಎನರ್ಜಿ ಈಸ್ ಕನ್ವೇಯ್ಡ್ ಫ್ರಮ್ ಪ್ರೈಮರಿ ಟು ಸೆಕೆಂಡರಿ ಅಂತ ಇದೆ. ಇನ್ ಎ ಟ್ರಾನ್ಸ್ಫಾರ್ಮರ್ ದ ಎನರ್ಜಿ ಈಸ್ ಕನ್ವೇಯ್ಡ್ ಫ್ರಮ್ ಪ್ರೈಮರಿ ಟು ಸೆಕೆಂಡರಿ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ಥ್ರೂ ಕೂಲಿಂಗ್ ಕಾಯಿಲ್ ಅಂತ ಇದೆ, ಥ್ರೂ ಏರ್ ಅಂತ ಇದೆ, ಬೈ ದ ಫ್ಲೆಕ್ಸ್ ಅಂತ ಇದೆ, ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬೈ ದ ಫ್ಲೆಕ್ಸ್ ಆಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ ಎ ಟ್ರಾನ್ಸ್ಫಾರ್ಮರ್ ದ ಎನರ್ಜಿ ಈಸ್ ಕನ್ವೈಡ್ ಫ್ರಮ್ ಪ್ರೈಮರಿ ಟು ಸೆಕೆಂಡರಿ ಬೈ ದ ಫ್ಲೆಕ್ಸ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು, ಎ ಟ್ರಾನ್ಸ್ಫಾರ್ಮರ್ ಕೋರ್ ಈಸ್ ಲ್ಯಾಮಿನೇಟೆಡ್ ಟು ಅಂತ ಇದೆ. ಎ ಟ್ರಾನ್ಸ್ಫಾರ್ಮರ್ ಕೋರ್ ಈಸ್ ಲ್ಯಾಮಿನೇಟೆಡ್ ಟು ಅನ್ನೋ ಈ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ನು ರೆಡ್ಯೂಸ್ ಐಸ್ಟೆರಿಸಿಸ್ ಲಾಸ್ ಅಂತ ಇದೆ, ರೆಡ್ಯೂಸ್ ಎಡ್ಡಿ ಕರೆಂಟ್ ಲಾಸಸ್ ಅಂತ ಇದೆ, ನೆಕ್ಸ್ಟ್ ರೆಡ್ಯೂಸ್ ಕಾಪರ್ ಲಾಸಸ್ ಅಂತ ಇದೆ, ನೆಕ್ಸ್ಟ್ ರೆಡ್ಯೂಸ್ ಆಲ್ ಎಬೋ ಲಾಸಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ, ರೆಡ್ಯೂಸ್ ಎಡ್ಡಿ ಕರೆಂಟ್ ಲಾಸಸ್ ಆಗುತ್ತೆ. ಸೊ ಎ ಟ್ರಾನ್ಸ್ಫಾರ್ಮರ್ ಕೋರ್ ಈಸ್ ಲ್ಯಾಮಿನೇಟೆಡ್ ಟು ರೆಡ್ಯೂಸ್ ಎಡ್ಡಿ ಕರೆಂಟ್ ಲಾಸಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು, ದ ಡಿಗ್ರಿ ಆಫ್ ಮೆಕ್ಯಾನಿಕಲ್ ವೈಬ್ರೇಷನ್ಸ್ ಪ್ರೊಡ್ಯೂಸ್ಡ್ ಬೈ ದ ಲ್ಯಾಮಿನೇಷನ್ಸ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಡಿಪೆಂಡ್ಸ್ ಆನ್ ಅಂತ ಇದೆ. ದ ಡಿಗ್ರಿ ಆಫ್ ಮೆಕ್ಯಾನಿಕಲ್ ವೈಬ್ರೇಷನ್ಸ್ produced by the laminations of a transformer depends on option tightness of clamping, gauge of laminations, ಸೈಜ್ ಆಫ್ ಲ್ಯಾಮಿನೇಷನ್ಸ್, ಆಲ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎಲ್ಲವುದು ಕೂಡ ಆಲ್ ಆಫ್ ದ ಎಬೋ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಆಲ್ ಆಫ್ ದ ಎಬೋ. ದ ಪಾತ್ ಆಫ್ ಎ ಮ್ಯಾಗ್ನೆಟಿಕ್ ಫ್ಲಾಕ್ಸ್ ಇನ್ ಎ ಟ್ರಾನ್ಸ್ಫಾರ್ಮರ್ ಶುಡ್ ಹ್ಯಾವ್ ಅಂತ ಇದೆ. ದ ಪಾತ್ ಆಫ್ ಎ ಮ್ಯಾಗ್ನೆಟಿಕ್ ಫ್ಲಾಕ್ಸ್ ಇನ್ ಎ ಟ್ರಾನ್ಸ್ಫಾರ್ಮರ್ ಶುಡ್ ಹ್ಯಾವ್ ಅಂತ ಅಂದರೆ ಹೈ ರೆಸಿಸ್ಟೆನ್ಸ್, ಹೈ ರಿಲಕ್ಟೆನ್ಸ್, ಲೋ ರೆಸಿಸ್ಟೆನ್ಸ್, ಲೋ ರಿಲಕ್ಟೆನ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ಲೋ ರಿಲಕ್ಟೆನ್ಸ್ ಆಗುತ್ತೆ. ದ ಪಾತ್ ಆಫ್ ಎ ಮ್ಯಾಗ್ನೆಟಿಕ್ ಫ್ಲಾಕ್ಸ್ ಇನ್ ಎ ಟ್ರಾನ್ಸ್ಫಾರ್ಮರ್ ಶುಡ್ ಹ್ಯಾವ್ low reluctance. Option D is right answer. Next one, no load on a transformer is carried out to determine anta ide. No load on a transformer is carried out to determine anta ee ಒಂದು ಕ್ವಶನ್ ಗೆ ಆಪ್ಷನ್ ಎ ಕಾಪರ್ ಲಾಸ್ ಅಂತ ಇದೆ, ಆಪ್ಷನ್ ಬಿ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅಂಡ್ ಲಾಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕ್ವಶನ್ ಬಂದ್ಬಿಟ್ಟು ನೋ ಲೋಡ್ ಆನ್ ಎ ಟ್ರಾನ್ಸ್ಫಾರ್ಮರ್ ಈಸ್ ಕ್ಯಾರಿಡ್ ಔಟ್ ಟು ಡಿಟರ್ಮೈನ್ ಅಂತ ಅಂದರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅಂಡ್ ಲಾಸ್ ಆಗುತ್ತೆ. ಆಪ್ಷನ್ ಸಿ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅಂಡ್ ಲಾಸ್. ನೆಕ್ಸ್ಟ್ ಒನ್ನು, ದ ಎಫಿಷಿಯನ್ಸಿ ಆಫ್ ಎ ಟ್ರಾನ್ಸ್ಫಾರ್ಮರ್ ವಿಲ್ ಬಿ ಮ್ಯಾಕ್ಸಿಮಮ್ ವಿನ್ ಅಂತ ಇದೆ. ದ ಎಫಿಷಿಯನ್ಸಿ ಆಫ್ ಎ ಟ್ರಾನ್ಸ್ಫಾರ್ಮರ್ ವಿಲ್ ಬಿ ಮ್ಯಾಕ್ಸಿಮಮ್ ವಿನ್ ಅನ್ನೋ ಈ ಒಂದು ಕ್ವಶನ್ಗೆ ಆಪ್ಷನ್ನು ಕಾಪರ್ ಲಾಸಸ್ ಈಕ್ವಲ್ಸ್ ಐಸ್ಟೆರಿಸಿಸ್ ಲಾಸಸ್, ಆಪ್ಷನ್ ಬಿ ಐಸ್ಟೆರಿಸಿಸ್ ಲಾಸಸ್ ಈಕ್ವಲ್ಸ್ ಎಡ್ಡಿ ಕರೆಂಟ್ ಲಾಸಸ್, ಎಡ್ಡಿ ಕರೆಂಟ್ ಲಾಸಸ್ ಈಕ್ವಲ್ಸ್ ಕಾಪರ್ ಲಾಸಸ್, ಕಾಪರ್ ಲಾಸಸ್ ಈಕ್ವಲ್ಸ್ ಐರನ್ ಲಾಸಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದ್ರದ್ದು ಟ್ರಾನ್ಸ್ಫಾರ್ಮರ್ದು ಎಫಿಷಿಯನ್ಸಿ ಏನು ಅಂತ ಅಂದರೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಕಾಪರ್ ಲಾಸಸ್ ಈಕ್ವಲ್ಸ್ ಐರನ್ ಲಾಸಸ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಕಾಪರ್ ಲಾಸಸ್ ಈಕ್ವಲ್ಸ್ ಐರನ್ ಲಾಸಸ್.
ಒನ್ನು ನೋ ಲೋಡ್ ಕರೆಂಟ್ ಇನ್ ಎ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ನೋ ಲೋಡ್ ಕರೆಂಟ್ ಇನ್ ಎ ಟ್ರಾನ್ಸ್ಫಾರ್ಮರಲ್ಲಿ ನೋ ಲೋಡ್ ಕರೆಂಟ್ ಇದ್ದರೆ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಇದೆ. ಆಪ್ಷನ್ನು ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ ಅಬೌಟ್ 75 ಡಿಗ್ರಿ, leads the voltage by about 75 degree, lags behind the voltage by about 15 degree, leads the voltage by about 15 degree ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋ ಲೋಡ್ ಕರೆಂಟ್ ಇನ್ ಎ ಟ್ರಾನ್ಸ್ಫಾರ್ಮರ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ ಅಬೌಟ್ 75 ಡಿಗ್ರಿ ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಪರ್ಪೋಸ್ ಆಫ್ ಪ್ರೊವೈಡಿಂಗ್ ಆ್ಯನ್ ಐರನ್ ಕೋರ್ ಇನ್ ಎ ಟ್ರಾನ್ಸ್ಫಾರ್ಮರ್ ಇಷ್ಟು ಅಂತ ಇದೆ. 4 ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಪ್ರೊವೈಡ್ ಸಪೋರ್ಟ್ ಟು ವೈಂಡಿಂಗ್ಸ್ ಅಂತ ಇದೆ, ರೆಡ್ಯೂಸ್ ಹಿಸ್ಟೆರಿಸಿಸ್ ಲಾಸ್ ಅಂತ ಇದೆ, ಡಿಕ್ರೀಸ್ ದ ರಿಲಕ್ಟೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಪಾತ್ ಅಂತ ಇದೆ, ನೆಕ್ಸ್ಟ್ ರೆಡ್ಯೂಸ್ ಎಡ್ಡಿ ಕರೆಂಟ್ ಲಾಸಸ್ ಅಂತ ಇದೆ. ಇಲ್ಲಿ the purpose of providing an iron core in a transformer is to decrease the reluctance of the magnetic path ಆಗುತ್ತೆ. ಆಪ್ಷನ್ ಸಿ is right answer. Decrease the reluctance of the magnetic path. ನೆಕ್ಸ್ಟ್ ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲೇಷನ್ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲೇಷನ್ ಅಂತ ಇದೆ. ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಯಾವ ಒಂದು ಪಾರ್ಟು ಇಲ್ಲಿ ಇರೋದಿಲ್ಲ ಅಂತ ಇಲ್ಲಿ ಕೇಳಿದ್ದಾರೆ. ಯಾವುದು ಅಂತ ನೋಡೋಣ. ಫಸ್ಟು ಆಪ್ಷನ್ ಕನ್ಸರ್ವೇಟರ್ ಅಂತ ಇದೆ, ಬ್ರೀದರ್ ಅಂತ ಇದೆ, ನೆಕ್ಸ್ಟ್ ಬುಕೋಸ್ ರಿಲೇ ಅಂತ ಇದೆ, ನೆಕ್ಸ್ಟ್ ಎಕ್ಸಿಟರ್ ಅಂತ ಇದೆ. ಈ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಎಕ್ಸೈಟರ್. ನೆಕ್ಸ್ಟ್ ಒನ್ನು, ವೈಲ್ ಕಂಡಕ್ಟಿಂಗ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಆನ್ ಎ ಟ್ರಾನ್ಸ್ಫಾರ್ಮರ್ ದ ಫಾಲೋಯಿಂಗ್ ಸೈಡ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್ ಅಂತ ಇದೆ. ವೈಲ್ ಕಂಡಕ್ಟಿಂಗ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಆನ್ ಎ ಟ್ರಾನ್ಸ್ಫಾರ್ಮರ್ ದ ಫಾಲೋಯಿಂಗ್ ಸೈಡ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್ ಅಂತ ಈ ಒಂದು ಕ್ವಶನ್ಗೆ ಹೈ ವೋಲ್ಟೇಜ್ ಸೈಡಾ, ನೆಕ್ಸ್ಟು ಲೋ ವೋಲ್ಟೇಜ್ ಸೈಡಾ, ಪ್ರೈಮರಿ ಸೈಡಾ, ಸೆಕೆಂಡರಿ ಸೈಡ್ ಅಂತ 4 ಆಪ್ಷನಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಲೋ ವೋಲ್ಟೇಜ್ ಸೈಡ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಲೋ ವೋಲ್ಟೇಜ್ ಸೈಡು. ಯಾವ ಸೈಡು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ ಅಂತ ಅಂದರೆ ಲೋ ವೋಲ್ಟೇಜ್ ಸೈಡ್. ನೆಕ್ಸ್ಟ್ ಒನ್ನು, ಇನ್ ದ ಟ್ರಾನ್ಸ್ಫಾರ್ಮರ್ ಫಾಲೋಯಿಂಗ್ ವೈಂಡಿಂಗ್ ಆ್ಯಸ್ ಗಾಟ್ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಇದೆ. ಇನ್ ದ ಟ್ರಾನ್ಸ್ಫಾರ್ಮರ್ ಫಾಲೋಯಿಂಗ್ ವೈಂಡಿಂಗ್ ಆ್ಯಸ್ ಗಾಟ್ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಇಲ್ಲಿ ಕ್ವಶನ್ ಇದೆ. ಟ್ರಾನ್ಸ್ಫಾರ್ಮರಲ್ಲಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಒಂದು ಜಾಸ್ತಿ ಕ್ರಾಸ್ ಸೆಕ್ಷನಲ್ ಏರಿಯಾ ವೈಂಡಿಂಗ್ ಆಗುತ್ತೆ ಅಂತ ಇಲ್ಲಿ ಕೇಳಿದರೆ. ಇಲ್ಲಿ ಆಪ್ಷನ್ನು ಲೋ ವೋಲ್ಟೇಜ್ ವೈಂಡಿಂಗ್, ಹೈ ವೋಲ್ಟೇಜ್ ವೈಂಡಿಂಗ್, ಪ್ರೈಮರಿ ವೈಂಡಿಂಗ್, ಸೆಕೆಂಡರಿ ವೈಂಡಿಂಗ್ ಅಂತ ಆಪ್ಷನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ, ಲೋ ವೋಲ್ಟೇಜ್ ವೈಂಡಿಂಗ್ ಆಗುತ್ತೆ. ಇನ್ ದ ಟ್ರಾನ್ಸ್ಫಾರ್ಮರ್ ಫಾಲೋಯಿಂಗ್ ವೈಂಡಿಂಗ್ ಆಸ್ ಗಾಟ್ ಮೋರ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಲೋ ವೋಲ್ಟೇಜ್ ವೈಂಡಿಂಗ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಲೋ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಎ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮ್ಸ್ ಅಂತ ಇಲ್ಲಿ ಕ್ವಶನ್ ಇದೆ. ಟ್ರಾನ್ಸ್ಫಾರ್ಮರು ಏನನ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ವೋಲ್ಟೇಜು, ಕರೆಂಟು, ಪವರು, ಫ್ರೀಕ್ವೆನ್ಸಿ ಅಂತ 4 ಆಪ್ಷನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ, ಪವರ್ ಆಗುತ್ತೆ. ಎ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮ್ಸ್ ಪವರ್. ಆಪ್ಷನ್ ಸಿ ರೈಟ್ ಆನ್ಸರ್, ಪವರ್. ನೆಕ್ಸ್ಟ್ ಒನ್ನು, ಎ ಟ್ರಾನ್ಸ್ಫಾರ್ಮರ್ ಕೆನಾಟ್ ರೈಸ್ ಆರ್ ಲೋಯರ್ ದ ವೋಲ್ಟೇಜ್ ಆಫ್ ಎ ಡಿ ಸಿ ಸಪ್ಲೈ ಬಿಕಾಸ್ ಅಂತ ಇದೆ. ಎ ಟ್ರಾನ್ಸ್ಫಾರ್ಮರ್ ಕೆನಾಟ್ ರೈಸ್ ಆರ್ ಲೋಯರ್ ದ ವೋಲ್ಟೇಜ್ ಆಫ್ ಎ ಡಿ ಸಿ ಸಪ್ಲೈ ಬಿಕಾಸ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ದೇರ್ ಈಸ್ ನೋ ನೀಡ್ ಟು ಚೇಂಜ್ ದ ಡಿ ಸಿ ವೋಲ್ಟೇಜ್. A DC circuit has more losses. Faraday's laws of electromagnetic induction are not valid since the rate of change of flux is 0 ಅಂತ ಇದೆ. ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಎ ಟ್ರಾನ್ಸ್ಫಾರ್ಮರ್ ಕೆನಾಟ್ ರೈಸ್ ಆರ್ ಲೋಯರ್ ದ ವೋಲ್ಟೇಜ್ ಆಫ್ ಎ ಡಿ ಸಿ ಸಪ್ಲೈ ಬಿಕಾಸ್ ಆಪ್ಷನ್ ಏನು, ಆನ್ಸರ್ ಏನು ಅಂತಂದರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆರ್ ನಾಟ್ valid since the rate of change of flux is 0. Option C is right answer. First one, ಪ್ರೈಮರಿ ವೈಂಡಿಂಗ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಏನು ಅಂತ ಕೊಟ್ಟಿದ್ದಾರೆ. ಪ್ರೈಮರಿ ವೈಂಡಿಂಗ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ಈಸ್ ಆಲ್ವೇಸ್ ಎ ಲೋ ವೋಲ್ಟೇಜ್ ವೈಂಡಿಂಗ್, ಈಸ್ ಆಲ್ವೇಸ್ ಎ ಹೈ ವೋಲ್ಟೇಜ್ ವೈಂಡಿಂಗ್, could either be a low voltage or high voltage winding. None of the above ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. could either be a low voltage or high voltage winding ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಲೋ ವೋಲ್ಟೇಜ್ ಆರ್ ಹೈ ವೋಲ್ಟೇಜ್ ವೈಂಡಿಂಗ್ ಆಗುತ್ತೆ. ಪ್ರೈಮರಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್.
ನೆಕ್ಸ್ಟ್ ಒನ್ನು ವಿಚ್ ವೈಂಡಿಂಗ್ ಇನ್ ಎ ಟ್ರಾನ್ಸ್ಫಾರ್ಮರ್ ಆ್ಯಸ್ ಮೋರ್ ನಂಬರ್ ಆಫ್ ಟರ್ನ್ಸ್ ಅಂತ ಇದೆ. ಯಾವ ಒಂದು ವೈಂಡಿಂಗ್ ಟ್ರಾನ್ಸ್ಫಾರ್ಮರಲ್ಲಿ 3 ನಂಬರ್ ಆಫ್ ಟರ್ನ್ಸ್ ಇರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ವಿಚ್ ವೈಂಡಿಂಗ್ ಇನ್ ಎ ಟ್ರಾನ್ಸ್ಫಾರ್ಮರ್ ಆ್ಯಸ್ ಮೋರ್ ನಂಬರ್ ಆಫ್ ಟರ್ನ್ಸ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ಲೋ ವೋಲ್ಟೇಜ್ ವೈಂಡಿಂಗ್, ಹೈ ವೋಲ್ಟೇಜ್ ವೈಂಡಿಂಗ್, ಪ್ರೈಮರಿ ವೈಂಡಿಂಗ್, ನೆಕ್ಸ್ಟು ಸೆಕೆಂಡರಿ ವೈಂಡಿಂಗ್ ಅಂತ 4 ಆಪ್ಷನಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಹೈ ವೋಲ್ಟೇಜ್ ವೈಂಡಿಂಗ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಹೈ. ನೆಕ್ಸ್ಟ್ ಒನ್ನು ಇನ್ ಎ ಗಿವನ್ ಟ್ರಾನ್ಸ್ಫಾರ್ಮರ್ ಫಾರ್ ಗಿವನ್ ಅಪ್ಲೈಡ್ ವೋಲ್ಟೇಜ್ ಲಾಸಸ್ ವಿಚ್ ರಿಮೈನ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಲೋಡ್ ಚೇಂಜಸ್ ಆರ್ ಅಂತ ಇದೆ. ಇನ್ ಎ ಗಿವನ್ ಟ್ರಾನ್ಸ್ಫಾರ್ಮರ್ ಫಾರ್ ಗಿವನ್ ಅಪ್ಲೈಡ್ ವೋಲ್ಟೇಜ್ ಲಾಸಸ್ ವಿಚ್ ರಿಮೈನ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಲೋಡ್ ಚೇಂಜಸ್ ಆರ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ಫ್ರಿಕ್ಷನ್ಸ್ ಅಂಡ್ ವೈಂಡಿಂಗ್ ಲಾಸಸ್, ಕಾಪರ್ ಲಾಸಸ್, ಹೈಸ್ಟೆರಿಸಿಸ್ ಅಂಡ್ ಎಡ್ಡಿ ಕರೆಂಟ್ ಲಾಸಸ್, ನನ್ ಆಫ್ ದ ಎಬಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇದೆ ಹೈಸ್ಟೆರಿಸಿಸ್ ಅಂಡ್ ಎಡ್ಡಿ ಕರೆಂಟ್ ಲಾಸಸ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಹೈಸ್ಟೆರಿಸಿಸ್ ಅಂಡ್ ಎಡ್ಡಿ ಕರೆಂಟ್ ಲಾಸಸ್. ನೆಕ್ಸ್ಟ್ ಒನ್ನು ಎ ಕಾಮನ್ ಮೆಥಡ್ ಆಫ್ ಕೂಲಿಂಗ್ ಆಫ್ ಪವರ್ ಟ್ರಾನ್ಸ್ಫಾರ್ಮರ್ ಈಸ್ ಅಂತ ಇದೆ. ಎ ಕಾಮನ್ ಮೆಥಡ್ ಆಫ್ ಕೂಲಿಂಗ್ ಎ ಪವರ್ ಟ್ರಾನ್ಸ್ಫಾರ್ಮರ್ ಯೂಸ್ ಅಂತ ಇವನ್ನ ಕ್ವಶನ್ಗೆ ಕಾಮನ್ ಮೆಥಡ್ ಕೂಲಿಂಗ್ ಟ್ರಾನ್ಸ್ಫಾರ್ಮರಲ್ಲಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನ್ಯಾಚುರಲ್ ಏರ್ ಕೂಲಿಂಗ, ನೆಕ್ಸ್ಟ್ ಏರ್ ಬ್ಲಾಸ್ಟ್ ಕೂಲಿಂಗ, ಆಯಿಲ್ ಕೂಲಿಂಗ, ನೆಕ್ಸ್ಟ್ ಎನಿ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಆಯಿಲ್ ಕೂಲಿಂಗ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಆಯಿಲ್ ಕೂಲಿಂಗ್. ನೆಕ್ಸ್ಟ್ ಒನ್ನು ಇನ್ ಎ ಟ್ರಾನ್ಸ್ಫಾರ್ಮರ್ ರೂಟೀನ್ ಎಫಿಷಿಯನ್ಸಿ ಡಿಪೆಂಡ್ಸ್ ಅಪಾನ್ ಅಂತ ಇದೆ. ಇನ್ ಎ ಟ್ರಾನ್ಸ್ಫಾರ್ಮರ್ ಅಲ್ಲಿ ರೂಟೀನ್ ಎಫಿಷಿಯನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಪ್ಲೈ ಫ್ರೀಕ್ವೆನ್ಸಿ ಮೇಲ, ಲೋಡ್ ಕರೆಂಟ್ ಮೇಲ, ಪವರ್ ಫ್ಯಾಕ್ಟರ್ ಆಫ್ ಲೋಡ್ ಮೇಲ, ಬೋತ್ ಬಿ ಅಂಡ್ ಸಿ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಟ್ರಾನ್ಸ್ಫಾರ್ಮರ್ ರೂಟೀನ್ ಎಫಿಷಿಯನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಬೋತ್ ಬಿ ಅಂಡ್ ಸಿ ಆಗುತ್ತೆ. ಲೋಡ್ ಕರೆಂಟ್ ಅಂಡ್ ಪವರ್ ಫ್ಯಾಕ್ಟರ್ ಆಫ್ ಲೋಡ್ ಮೇಲೆ ಈ ಒಂದು ಎಫಿಷಿಯನ್ಸಿ, ರೂಟೀನ್ ಎಫಿಷಿಯನ್ಸಿ ಡಿಪೆಂಡ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಬೋತ್ ಬಿ ಅಂಡ್ ಸಿ. ನೆಕ್ಸ್ಟ್ ಒನ್ನು ಇನ್ ದ ಟ್ರಾನ್ಸ್ಫಾರ್ಮರ್ ದ ಫಂಕ್ಷನ್ ಆಫ್ ಎ ಕನ್ಸರ್ವೇಟರ್ ಇಷ್ಟು ಅಂತ ಇದೆ. ಈ ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಕನ್ಸರ್ವೇಟರ್ ಫಂಕ್ಷನ್ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಇನ್ ದ ಟ್ರಾನ್ಸ್ಫಾರ್ಮರ್ ದ ಫಂಕ್ಷನ್ ಆಫ್ ಎ ಕನ್ಸರ್ವೇಟರ್ ಇಷ್ಟು ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ಪ್ರೊವೈಡ್ ಫ್ರೆಶ್ ಏರ್ ಫಾರ್ ಕೂಲಿಂಗ್ ದ ಟ್ರಾನ್ಸ್ಫಾರ್ಮರ್, ಸಪ್ಲೈ ಕೂಲಿಂಗ್ ಆಯಿಲ್ ಟು ಟ್ರಾನ್ಸ್ಫಾರ್ಮರ್ ಇನ್ ಟೈಮ್ ಆಫ್ ನೀಡ್ ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ಪ್ರೊಟೆಕ್ಟ್ ದ ಟ್ರಾನ್ಸ್ಫಾರ್ಮರ್ ಫ್ರಮ್ ಡ್ಯಾಮೇಜ್ ವೆನ್ ಆಯಿಲ್ ಎಕ್ಸ್ಪ್ಯಾಂಡ್ಸ್ ಡ್ಯೂ ಟು ಹೀಟಿಂಗ್ ಅಂತ ಇದೆ. ನೆಕ್ಸ್ಟ್ ನನ್ ಆಫ್ ದ ಎಬೋ ಅಂತ ಇದೆ. ಈ ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಕನ್ಸರ್ವೇಟರ್ ಫಂಕ್ಷನ್ ಏನು ಅಂತ ಅಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಪ್ರೊಟೆಕ್ಟ್ ದ ಟ್ರಾನ್ಸ್ಫಾರ್ಮರ್ ಫ್ರಮ್ ಡ್ಯಾಮೇಜ್ ವೆನ್ ಆಯಿಲ್ ಎಕ್ಸ್ಪ್ಯಾಂಡ್ಸ್ ಡ್ಯೂ ಟು ಹೀಟಿಂಗ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕನ್ಸರ್ವೇಟರ್ ಫಂಕ್ಷನ್ ಏನು ಟ್ರಾನ್ಸ್ಫಾರ್ಮರ್ ಅಲ್ಲಿ ಅಂತ ಅಂದ್ರೆ ಪ್ರೊಟೆಕ್ಟ್ ದ ಟ್ರಾನ್ಸ್ಫಾರ್ಮರ್ ಫ್ರಮ್ ಡ್ಯಾಮೇಜ್ ವೆನ್ ಆಯಿಲ್ ಎಕ್ಸ್ಪ್ಯಾಂಡ್ಸ್ ಡ್ಯೂ ಟು ಹೀಟಿಂಗ್. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು ನ್ಯಾಚುರಲ್ ಆಯಿಲ್ ಕೂಲಿಂಗ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಫಾರ್ಮರ್ಸ್ ಅಪ್ ಟು ಎ ರೇಟಿಂಗ್ ಆಫ್ ಅಂತ ಇದೆ. ನ್ಯಾಚುರಲ್ ಆಯಿಲ್ ಕೂಲಿಂಗ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಫಾರ್ಮರ್ಸ್ ಅಪ್ ಟು ಎ ರೇಟಿಂಗ್ ಆಫ್ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ನೋಡೋಣ. ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು 3000 KVA ಅಂತ ಇದೆ, 1000 KVA ಅಂತ ಇದೆ, 500 KVA ಅಂತ ಇದೆ, 250 KVA ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು 3000. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, 3000 KVA. ನೆಕ್ಸ್ಟ್ ಒನ್ನು ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ಎ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಯೂಸ್ ಅಂತ ಕೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ದು ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ನು ಅಟ್ ನೋ ಲೋಡ್ ಅಂತ ಕೊಟ್ಟಿದ್ದಾರೆ, ಅಟ್ 50%, ಫುಲ್ ಲೋಡ್ ಅಂತ ಕೊಟ್ಟಿದ್ದಾರೆ, ಅಟ್ 80% ಫುಲ್ ಲೋಡ್ ಅಂತ ಕೊಟ್ಟಿದ್ದಾರೆ, ಅಟ್ ಫುಲ್ ಲೋಡ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಈಸ್ ಅಂತ ಯಾವುದು ಅಂತ ಅಂದರೆ ಆನ್ಸರ್ ಎ ಇಸ್ ರೈಟ್ ಆನ್ಸರ್, ಅಟ್ ನೋ ಲೋಡ್ ಆಗುತ್ತೆ. ಎ ಇಸ್ ರೈಟ್ ಆನ್ಸರ್.
ನೆಕ್ಸ್ಟ್ ಒನ್ನು ಟ್ರಾನ್ಸ್ಫಾರ್ಮರ್ ಬ್ರೀತ್ಸ್ ಇನ್ ವಿನ್ ಅಂತ ಕೇಳಿದ್ದಾರೆ. ಟ್ರಾನ್ಸ್ಫಾರ್ಮರ್ ಬ್ರೀತ್ಸ್ ಇನ್ ವಿನ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಲೋಡ್ ಆನ್ ಇಟ್ಸ್ ಇನ್ಕ್ರೀಸಸ್ ಆಗುತ್ತಾ, ಲೋಡ್ ಆನ್ ಇಟ್ ಡಿಕ್ರೀಸಸ್, ಲೋಡ್ ರಿಮೇನ್ಸ್ ಕಾನ್ಸ್ಟೆಂಟ್, ನನ್ ಆಫ್ ದ ಎಬೋ ಅಂತ 4 ಆಪ್ಷನ್. ಇದರಲ್ಲಿ ಟ್ರಾನ್ಸ್ಫಾರ್ಮರ್ ಬ್ರೀತ್ಸ್ ಇನ್ ವಿನ್ ಅಂತ ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಲೋಡ್ ಆನ್ ಇಟ್ ಡಿಕ್ರೀಸಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಲೋಡ್ ಆನ್ ಇಟ್ಸ್ ಡಿಕ್ರೀಸಸ್. ನೆಕ್ಸ್ಟ್ ಒನ್ನು ನೋ ಲೋಡ್ ಕರೆಂಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಹ್ಯಾಸ್ ಅಂತ ಇದೆ. ನೋ ಲೋಡ್ ಕರೆಂಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಹ್ಯಾಸ್ ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ ಆಸ್ ಐ ಮ್ಯಾಗ್ನಿಟ್ಯೂಡ್ ಅಂಡ್ ಲೋ ಪವರ್ ಫ್ಯಾಕ್ಟರ್ ಅಂತ ಇದೆ. ಆಸ್ ಐ ಮ್ಯಾಗ್ನಿಟ್ಯೂಡ್ ಅಂಡ್ ಐ ಪವರ್ ಫ್ಯಾಕ್ಟರ್ ಅಂತ ಇದೆ. ನೆಕ್ಸ್ಟ್ ಆಸ್ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಅಂಡ್ ಐ ಪವರ್ ಫ್ಯಾಕ್ಟರ್ ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ಡಿ ಆಸ್ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಅಂಡ್ ಲೋ ಪವರ್ ಫ್ಯಾಕ್ಟರ್ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ನೋ ಲೋಡ್ ಕರೆಂಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಹ್ಯಾಸ್ ಯಾವ್ದಾಗುತ್ತೆ ಅಂತ ಅಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಟ್ರಾನ್ಸ್ಫಾರ್ಮರ್ ಅಲ್ಲಿ ನೋ ಲೋಡ್ ಕರೆಂಟ್ ಇದ್ರೆ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಆಸ್ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಅಂಡ್ ಲೋ ಪವರ್ ಫ್ಯಾಕ್ಟರ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಹ್ಯಾಸ್ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಅಂಡ್ ಲೋ ಪವರ್ ಫ್ಯಾಕ್ಟರ್. ನೆಕ್ಸ್ಟ್ ಒನ್ನು ಗ್ರೇಟರ್ ದ ಸೆಕೆಂಡರಿ ಲೀಕೇಜ್ ಫ್ಲೆಕ್ಸ್ ಅಂತ ಇದೆ. ಗ್ರೇಟರ್ ದ ಸೆಕೆಂಡರಿ ಲೀಕೇಜ್ ಫ್ಲೆಕ್ಸ್ ಇದು ಆಪ್ಷನ್ ಲೆಸ್ ವಿಲ್ ಬಿ ದ ಸೆಕೆಂಡರಿ ಇಂಡ್ಯೂಸ್ಡ್ EMF ಆಗುತ್ತೆ. ಲೆಸ್ ವಿಲ್ ಬಿ ದ ಪ್ರೈಮರಿ ಇಂಡ್ಯೂಸ್ಡ್ EMF, ಲೆಸ್ ವಿಲ್ ಬಿ ದ ಪ್ರೈಮರಿ ಟರ್ಮಿನಲ್ ವೋಲ್ಟೇಜ್, ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಲೆಸ್ ವಿಲ್ ಬಿ ದ ಸೆಕೆಂಡರಿ ಇಂಡ್ಯೂಸ್ಡ್ EMF. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಲೆಸ್ ವಿಲ್ ಬಿ ದ ಸೆಕೆಂಡರಿ ಇಂಡ್ಯೂಸ್ಡ್ EMF. ನೆಕ್ಸ್ಟ್ ಒನ್ನು ದ ಪವರ್ ಟ್ರಾನ್ಸ್ಫಾರ್ಮರ್ ಈಸ್ ಎ ಕಾನ್ಸ್ಟೆಂಟ್ ಅಂತ ಇದೆ. ದ ಪವರ್ ಟ್ರಾನ್ಸ್ಫಾರ್ಮರ್ ಈಸ್ ಎ ಕಾನ್ಸ್ಟೆಂಟ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ವೋಲ್ಟೇಜ್ ಡಿವೈಸ್, ಕರೆಂಟ್ ಡಿವೈಸ್, ಪವರ್ ಡಿವೈಸ್, ಮೇನ್ ಫ್ಲೆಕ್ಸ್ ಡಿವೈಸ್ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ದ ಪವರ್ ಟ್ರಾನ್ಸ್ಫಾರ್ಮರ್ ಈಸ್ ಎ ಕಾನ್ಸ್ಟೆಂಟ್, ಮೇನ್ ಫ್ಲೆಕ್ಸ್ ಡಿವೈಸ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮೇನ್ ಫ್ಲೆಕ್ಸ್ ಡಿವೈಸ್. ನೆಕ್ಸ್ಟ್ ಒನ್ನು ದ ಟ್ರಾನ್ಸ್ಫಾರ್ಮರ್ ರೇಟಿಂಗ್ಸ್ ಆರ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅಂತ ಇದೆ. ದ ಟ್ರಾನ್ಸ್ಫಾರ್ಮರ್ ರೇಟಿಂಗ್ಸ್ ಆರ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅಂತ ಇದೆ. ಇಲ್ಲಿ ವೋಲ್ಟ್ಸ್ ಕೊಟ್ಟಿದ್ದಾರೆ, ಆಂಪೇರ್ಸ್ ಕೊಟ್ಟಿದ್ದಾರೆ, ಕಿಲೋ ವ್ಯಾಟ್ ಅವರ್ ಅಂತ ಕೊಟ್ಟಿದ್ದಾರೆ, KVA ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ ಇಸ್ ರೈಟ್ ಆನ್ಸರ್. ಮೆಟೀರಿಯಲ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ಕೋರ್ ಈಸ್ ಯೂಶುವಲಿ ಅಂತ ಇದೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಕೋರ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಯಾವ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ವುಡ್ ಕೊಟ್ಟಿದ್ದಾರೆ, ಕಾಪರ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಸಿಲಿಕಾನ್ ಸ್ಟೀಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸಿಲಿಕಾನ್ ಸ್ಟೀಲ್. ಸಿಲಿಕಾನ್ ಸ್ಟೀಲ್ ಮೆಟೀರಿಯಲ್ ಇಂದ ಈ ಒಂದು ಟ್ರಾನ್ಸ್ಫಾರ್ಮರ್ ಕೋರ್ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸಿಲಿಕಾನ್ ಸ್ಟೀಲ್. ಎ ಟ್ರಾನ್ಸ್ಫಾರ್ಮರ್ ಆಯಿಲ್ ಮಸ್ಟ್ ಬಿ ಫ್ರೀ ಫ್ರಮ್ ಅಂತ ಇದೆ. ಎ ಟ್ರಾನ್ಸ್ಫಾರ್ಮರ್ ಆಯಿಲ್ ಮಸ್ಟ್ ಬಿ ಫ್ರೀ ಫ್ರಮ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಸ್ಲಡ್ಜ್, ಓಡರ್, ಗ್ಯಾಸಸ್, ಮಾಯಿಶ್ಚರ್ ಅಂತ ಇದೆ. ಈ ಒಂದು ಟ್ರಾನ್ಸ್ಫಾರ್ಮರ್ ಆಯಿಲ್ ಮಸ್ಟ್ ಬಿ ಎ ಫ್ರೀ ಫ್ರಮ್ ಮಾಯಿಶ್ಚರ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮಾಯಿಶ್ಚರ್ ಆಗುತ್ತೆ. ನೆಕ್ಸ್ಟ್ ಒನ್ನು ಎ ಬುಕ್ಕೋಸ್ ರಿಲೇ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆನ್ ಅಂತ ಇದೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ಎ ಬುಕ್ಕೋಸ್ ರಿಲೇ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆನ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ನೋಡೋಣ. ಆಪ್ಷನ್ ಬಂದ್ಬಿಟ್ಟು ಆಟೋ ಟ್ರಾನ್ಸ್ಫಾರ್ಮರ್ಸ್ ಅಂತ ಇದೆ, ಏರ್ ಕೂಲ್ಡ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಇದೆ, ನೆಕ್ಸ್ಟ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಇದೆ, ನೆಕ್ಸ್ಟ್ ಆಯಿಲ್ ಕೂಲ್ಡ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಆಯಿಲ್ ಕೂಲ್ಡ್ ಟ್ರಾನ್ಸ್ಫಾರ್ಮರ್ಸ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು ಡೆಲ್ಟಾ ಸ್ಟಾರ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಸ್ಯಾಟಿಸ್ಫ್ಯಾಕ್ಟರ್ಲಿ ವೆನ್ ಅಂತ ಇದೆ. ಡೆಲ್ಟಾ ಸ್ಟಾರ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಸ್ಯಾಟಿಸ್ಫ್ಯಾಕ್ಟರ್ಲಿ ವೆನ್ ಅಂತ ಈ ಒಂದು ಕ್ವಶನ್ಗೆ ಲೋಡ್ ಇಸ್ ಬ್ಯಾಲೆನ್ಸ್ಡ್ ಓನ್ಲಿ, ಲೋಡ್ ಇಸ್ ಅನ್ಬ್ಯಾಲೆನ್ಸ್ಡ್ ಓನ್ಲಿ, ಅನ್ಬ್ಯಾಲೆನ್ಸ್ಡ್ ಆಸ್ ವೆಲ್ ಆಸ್ ಅನ್ಬ್ಯಾಲೆನ್ಸ್ಡ್ ಲೋಡ್ಸ್, ನನ್ ಆಫ್ ದ ಎಬೋ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಲೋಡ್ ಇಸ್ ಬ್ಯಾಲೆನ್ಸ್ಡ್ ಓನ್ಲಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು ಬುಕ್ಕೋಸ್ ರಿಲೇ ಗಿವ್ಸ್ ವಾರ್ನಿಂಗ್ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅಂತ ಇದೆ. ಬುಕ್ಕೋಸ್ ರಿಲೇ ಗಿವ್ಸ್ ವಾರ್ನಿಂಗ್ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ನೋಡೋಣ. ಎಲೆಕ್ಟ್ರಿಕಲ್ ಫಾಲ್ಟ್ ಇನ್ಸೈಡ್ ದ ಟ್ರಾನ್ಸ್ಫಾರ್ಮರ್ ಇಟ್ ಸೆಲ್ಫ್ ಅಂತ ಇದೆ. ಎಲೆಕ್ಟ್ರಿಕಲ್ ಫಾಲ್ಟ್ ಔಟ್ಸೈಡ್ ದ ಟ್ರಾನ್ಸ್ಫಾರ್ಮರ್ ಇನ್ ಔಟ್ ಗೋಯಿಂಗ್ ಫೀಡರ್ ಅಂತ ಇದೆ. ಫಾರ್ ಬೋತ್ ಔಟ್ಸೈಡ್ ಅಂಡ್ ಇನ್ಸೈಡ್ ಫಾಲ್ಟ್ಸ್ ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬುಕ್ಕೋಸ್ ರಿಲೇ ಗಿವ್ಸ್ ವಾರ್ನಿಂಗ್ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎಲೆಕ್ಟ್ರಿಕಲ್ ಫಾಲ್ಟ್ ಇನ್ಸೈಡ್ ದ ಟ್ರಾನ್ಸ್ಫಾರ್ಮರ್ ಇಟ್ ಸೆಲ್ಫ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಎಲೆಕ್ಟ್ರಿಕಲ್ ಫಾಲ್ಟ್ ಇನ್ಸೈಡ್ ದ
ಟ್ರಾನ್ಸ್ಫಾರ್ಮರ್ ಇಟ್ಸ್ ಸೆಲ್ಫ್. ನೋಡಿದ್ರಲ್ಲ, ನಾನು ಇಲ್ಲಿವರೆಗೂ ಸ್ವಲ್ಪ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್, ಟ್ರಾನ್ಸ್ಫಾರ್ಮರ್ ರಿಲೇಟೆಡ್, ಸ್ವಲ್ಪ ಕ್ವಶನ್ ಅಂಡ್ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಅಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.